ಅನಂತನಾಗರ ಕಟ್ಟೆ, ಅನಂತನಾಗರ ಕಟ್ಟಿ ಗೊತ್ತಿತ್ತು. ಸಂಕಲ್ಪ ಚಿತ್ರ ಯಾವಾಗ ಪ್ರಜಾಮತ ಬಂದ್ರು ಸಹಿತ ಅದರಲ್ಲಿ ಅನಂತಣ್ಣನ ಫೋಟೋ ಬರ್ತಾ ಇತ್ತು. ಒಂದ್ ವಿಷಯ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ, ಕೊನೆಗೆ ಅದ್ರ ಅರ್ಥ ಹೇಳ್ತೀನಿ. ಅವತ್ತು ಆ ಸಂಕಲ್ಪದಲ್ಲಿ ಹೆಂಗಿದ್ರು ಇವತ್ತಿನವರ್ಗು ಹಂಗೆ ಆ ದೇಹನ ಕಾಪಾಡ್ಕೊಂಡ್ ಬಂದಿರ್ಬೇಕಾದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ಬೋದು, ಅವ್ರು ಎಷ್ಟು ಎಕ್ಸಸೈಸ್ ಮಾಡಿರ್ಬೇಕು. ಆ ಎಕ್ಸಸೈಸ್ ಗೊತ್ತಿರೋದು ನನ್ನೊಬ್ಬರಿಗೆ ನನ್ನ ಅನುಭವದಲ್ಲಿ ಹೇಳ್ತೀನಿ, ಸತ್ಯವನ್ನು ಕೊನೆಗೆ ಹೇಳ್ತೀನಿ. ಅದನ್ನ ಇದಾದ ನಂತರ ನಾನ್ ಮಾಡಿದ್ರೆ ನೀವು ಹೀರೋ ಆಗ್ಬಿಡ್ತಾ ಇದ್ದೆ ಅಂದ್ಬಿಟ್ಟು ಅದಕ್ಕೋಸ್ಕರ ಮಾಡ್ಲಿಲ್ಲ. ಯಾಕೆಂದ್ರೆ ಅದಕ್ಕೋಸ್ಕರ ನಾನು ಹೇಳ್ತೀನಿ. ಇನ್ನೊಂದು ಏನು ಅಂತಂದ್ರೆ, ನಾನು ಅನಂತಣ್ಣನ ಫಸ್ಟ್ ನೋಡಿದ್ದು 77ನೇ ಇಸ್ವಿ. ನಿರ್ಮಾಪಕರು ಬಂದು ಭಕ್ತವತ್ಸಲ ಭಕ್ತವತ್ಸಲ ಮೋನಾರಂಗಪ್ಪ ಅವರ ಮಗ ಸತ್ಯು MS ಸತ್ಯು ಬಂದ್ಬಿಟ್ಟು ಅದರ ನಿರ್ದೇಶಕರು. ಸಂಭಾಷಣೆ ಬರ್ತಿದ್ದು S ರಾಮಸ್ವಾಮಿ, ಆಮೇಲೆ ಮುನೀರ್ ಬಾಷಾ ಅಂತ ಅವನು ಅಸೋಸಿಯೇಟ್ ಡೈರೆಕ್ಟ್ರು. ಆ ಸಿನಿಮಾದಿಂದ ಶಬನಾಜ್ಮಿ ಅವ್ರನ್ನ ನೋಡೋ ಯೋಗ ಸಿಕ್ತು. ಆಮೇಲೆ ಅಶೋಕ್ ಮಂಜಣ್ಣನ ನೋಡುವಂತ ಯೋಗ ಸಿಕ್ತು. ಅದಾದ್ಮೇಲೆ ಅಮೋಲ್ ಪಾಲೇಕ್ ಅವ್ರನ್ನ ನೋಡಿದೆ ನಾನು. ನನಗೆ ಶಾಂತಾರಾಮ್ ನೋಡಿದೆ, ನಾನು ಅವರು ಒಂದೇ ಫ್ಯಾಕ್ಟರಿ ಕೆಲಸ ಮಾಡ್ತಾ ಇದ್ವಿ. ಅದ್ರ ಜೊತೆಲಿ ಧೀರೇಂದ್ರ ಗೋಪಾಲ್ ಇದ್ದ, ಅವನು ನನ್ನ ಹೈಸ್ಕೂಲ್ ಸೆಕೆಂಡ್ ಇಯರ್ ಇಂದ ಕ್ಲಾಸ್ಮೇಟ್. ಹಂಗಾಗಿ ಅನಂತಣ್ಣನ ನಾನು ಒಬ್ಬ ಕನ್ನೇಶ್ವರ ರಾಮನಿಂದ ನಾನು ನೋಡ್ತಾ ಇದ್ದೀನಿ. ಹಂಗಾಗಿ ನಾನು ಅದರಲ್ಲಿ ಒಬ್ಬ ಸಹಾಯಕ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಮತ್ತು ಖುಷಿ ಅಂತ ಅನ್ಸುತ್ತೆ. ಎಲ್ಲರೂ ಮಾತಾಡಿದ್ರು ಅನಂತಣ್ಣನ ಬಗ್ಗೆ, ನಾನು ಒಂದೇ ಒಂದು ಮಾತಾಡ್ತೀನಿ, ಜಾಸ್ತಿ ಇವತ್ತು ಮಾತಾಡಲ್ಲ. ಒಂದು ಸಿನಿಮಾದಲ್ಲಿ ಚಾಲೆಂಜ್ ಗೋಪಾಲಕೃಷ್ಣ ಅಂತ ನಾನು ಅನಂತಣ್ಣ ಮಾಡುವಂತ ಒಂದು ಯೋಗ ಸಿಕ್ತು. ಹೋದಾಗ ಎಲ್ಲ ಕೂತ್ಕೊಂಡು ಇಡ್ಲಿ ಕೊಟ್ಟರು, ವಡೆ ಕೊಡ್ಲಿಲ್ಲ. ವಡೆ ಇಲ್ವಾ ಅಂದಿದ ತಕ್ಷಣನೇ ಏನಾಯ್ತು ಅಂತಂದ್ರೆ, ಇಲ್ಲ ವಡೆ ಇಲ್ಲ. ಸರಿ ಎಲ್ಲ ಆಯ್ತು, ತಿಂಡಿ ತಿಂದು ಶಾಟಿ ಬಂದಿದ ತಕ್ಷಣ ನನ್ನ ಅತ್ಯಂತ ಆತ್ಮೀಯವಾಗಿ ಕರಿತಾ ಇರುವಂತ ಜೀವ ಅದು ದೊಡ್ಡ ಬಾಯಿಲಿ, ಏನಣ್ಣ ಏನಿಲ್ಲ ವಡೆ ಇಲ್ವಂತೆ. ನನ್ನ ಮಗ ನೀನು ಟೇಕ್ ಒನ್ ಆರ್ಟಿಸ್ಟ್ ಹುಷಾರು, ನೋಡ್ ಪಾರ್ಟ್ ಮಾಡುವುದು ಅಷ್ಟೇ ಹೇಳಿದ್ದು. ಅದೇನಾಯ್ತು ಅಂತಂದ್ರೆ, ಅವಾಗ 400 ಅಡಿ ಮ್ಯಾಗ್ಝೈನು ಟೇಕ್ 8, ಟೇಕ್ 9, ಟೇಕ್ 10, 11 ಹಿಂಗ ಆಗಕ್ ಶುರು ಆಯ್ತು. ಕೊನೆಗೇನಾದ್ರು ಅವ್ರು ಎಲ್ಲೋ ಇದ್ರು, ಪಾಪ ಬಂದ್ರು. ಅವರು ಒಂದು ವಡೆನ ಉಳ್ಸಕ್ ಹೋಗಿ ಎತ್ಲೋ ಲಾಭಂ ಅಟ್ಲೇ ಪೋಯ ಅನ್ನಂಗೆ ಆಗಿ ಕೊನೆ ನಾಟಿಗೆ ಒಂದು ಬಾಯ್ ಪಡ್ಕೊಳ್ಳೋದಿತ್ತು. ಅದಕ್ಕೆ ನನ್ನೇನು ಕೇಳ್ಬೇಡಿ ಸರ್, ಅನಂತಣ್ಣನ್ ಕೇಳಿದ್ವಿ ಸರ್, ನಮ್ಗೆ ಧೈರ್ಯ ಇಲ್ಲ ಸರ್ ಅವ್ರನ್ನ ಕೇಳಕ್ಕೆ. ಪಾಪ ನಿರ್ಮಾಪಕರು ಇವತ್ತು ಇಲ್ಲ, ಬೇಡ. ಆದ್ರೆ ಈ ತರದ ಎಷ್ಟೋ ಅನುಭವಗಳು ನಮ್ಗೆ ಆಗಿದಾವೆ. ಅನಂತಣ್ಣ ಯಾರನ್ನು ಯಾವತ್ತೂ ಸತಿ ಯಾರ ಮೇಲೂ ಕೋಪ ಮಾಡ್ಕೊಂಡಂತ ವ್ಯಕ್ತಿ ಅಲ್ಲ. ಇನ್ನೊಂದು ಅನುಭವ ಹೇಳ್ಬಿಡ್ತೀನಿ. ನನ್ನ ಜೊತೆಲಿ ಸುಧೀರ ಅಂತ, ಸುಧೀರ್ ಬಹಳ ಒಳ್ಳೆ ಆರ್ಟಿಸ್ಟು. ಅವ್ರನ್ನ ಇವ್ರು ಮರಾಠಿ ಒಳಗೆ ಬಾಯಿಗೆ ಬಂದಂಗೆಲ್ಲ ಬೈಯೋರು. ತುಂಬಾ ಹೆಲ್ತಿ ಕಾಂಪಿಟೇಷನ್ ಇತ್ತು. ಒಂದು ಕುಟುಂಬ ಅಂದ್ರೆ ಕುಟುಂಬನೇ. ಡಾಕ್ಟರ್ ರಾಜ್ಕುಮಾರ್ ಅವರು ಹೇಳ್ದಂಗೆ ಚಿತ್ರ ಕುಟುಂಬ ಅಂದ್ರೆ ನಾವೆಲ್ಲ ಚಿತ್ರ ಕುಟುಂಬನೇ, ಅಣ್ಣ ತಮ್ಮಂದ್ರು ಹೇಳ್ತಾ ಇದ್ವಿ. ಅಲ್ಲಿ ಯಾವುದೇ ಕಾರಣಕ್ಕೂ ಈಗೋಗೆ ಹತ್ರನೇ ಬಿಟ್ಕಂತಿರ್ಲಿಲ್ಲ. ಗರ್ಭಗುಡಿಯಿಂದ ಈಶ್ವರ ಎಷ್ಟು ದೂರ ಕೂರ್ಸಿರ್ತಾನಲ್ಲ ನಂದಿನ, ಹಂಗೆ ಬಿಟ್ಕೊಳ್ತಾ ಇದ್ವಿ. ಹಂಗಾಗಿ ಇನ್ನೊಂದು ವಿಷಯ ಹೇಳ್ಬೇಕು. ಅಲ್ಲಿ ಏನಾಯ್ತು ಅಂದ್ರೆ, ಅಶೋಕ್ ಹೋಟೆಲ್ ಶೂಟಿಂಗ್ ಇತ್ತು. ನಾನು ಮೇಕಪ್ ಹಾಕೊಂಡಿದ್ದೆ, ಇವ್ರು ಮೇಕಪ್. ನಾನು ಮೇಕಪ್ ಹಾಕೊಂಡಿರ್ಲಿಲ್ಲ. ಇನ್ನು ಭಾರ್ಗವ್ ಅವ್ರ ನಿರ್ದೇಶನ. ಅವ್ರು ಹೇಳಿದ್ರು ಬರೋದು ಮಧ್ಯಾಹ್ನ 2 ಗಂಟೆ ಮೇಲೆ ಬರುತ್ತೆ ನೀನು ಅಂತ. ಚಿನ್ನಿ ಪ್ರಕಾಶ್ ಅವರ ಅಸಿಸ್ಟೆಂಟ್ ಸತೀಶ್ ಬಂದ್ಬಿಟ್ಟು ಒಂದು ಡ್ಯಾನ್ಸ್ ಸ್ಟೆಪ್ ಮಾಡಿ ತೋರಿಸ್ದ. ಅದನ್ನ ಇವ್ರು ನಿಂತ್ಕೊಂಡು ನೋಡಿದ್ರು ಕ್ಲೀನ್ ಆಗಿ. ಎಷ್ಟು ಚೆನ್ನಾಗಿ ನೋಡಿದ್ರು ಅಂದ್ರೆ, ಅವನ್ನ ಪಾದದಿಂದ ಮಸ್ತಕದವರೆಗೂ ಅವನ್ನ ನೋಡಿದ್ರು. ನನಗೆ ಅವಾಗೇ ಭಯ. ಯಾಕೆಂದ್ರೆ ವಿಶ್ವಾಮಿತ್ರನ ಕಣ್ಣಲ್ಲಿ ಪಾತ್ರ ಮಾಡುವಂತ ಒಂದು ಕಲೆ ಇರುವಂತ ಪಕ್ಷಿ ಎಲ್ಲಿ ಅದನ್ನು ದುಗ್ಗು ಬಿಡ್ತಾರೋ ಎಣಕ್ಕೆ ತರ. ಆಮೇಲೆ ಏನಾಯ್ತು, ಅವನ್ನ ಕರೆದ್ರು ಅದ್ರಿಗೆ, ಇದನ್ನ ಯಾರೋ ಮಾಡೋದು ನೀವು ಅನ್ನ. ಹಂಗಂದಿದ ಏ ಭಾಡ್ಯ ಇವರೇ ಆದ್ರು. ಯಾರ ಸುದೀರ್ನ ಅವನ ಹಿಂದ್ಗಡೆ ಎದ್ದೋದ, ದೊಡ್ಡ ಬಾರು ಓದಿ. ಅಶೋಕ ಹೋಟ್ಲು ನಮ್ದಲ್ಲ ತಪ್ಪು, ಬಾರ್ ಶಿಕ್ಷಣ ಇತ್ತು, ಓದ್ವಿ ಕೂತ್ಕೊಂಡ್ವಿ. ನೀನ್ ಕುಡಿಯೋದ್ರು, ಇಲ್ಲ ನಾನು ಯಾವತ್ತೂ ಕುಡಿದಿಲ್ಲ, ದಯವಿಟ್ಟು ನಾನು ಕುಡಿಯಲ್ಲ ಅಂದ. ನನಗೆ ಅಣ್ಣ ಕೊಟ್ಟಲ್ಲ, ಯಾರು ಕೊಟ್ಟರು ಅಂತ ಏನಾದ್ರು ಭಾರ್ಗವ ಬಾಬಿ, ನನ್ನ ಪ್ರೀತಿಯ ಬಾಬಿ ಕೇಳಿದ್ರೆ ಅನಂತಣ್ಣ ತೋರ್ಸಿದ್ರಾಯ್ತು. ನಮ್ಗೆ ಯಾವ್ದಾದ್ರು ಆಸರೆಗೆ ಒಂದು ಫೋನ್ ಬೇಕಾಗಿತ್ತು ಅಷ್ಟೇ. ಅನಂತಣ್ಣ ಇದ್ರು ಆಸರೆಗೆ. ಹಂಗಾಗಿ ಸಾಕಷ್ಟು ಮಧ್ಯಾಹ್ನದವರೆಗೂ ಕೊಡ್ತೀವಿ.
ಆಮೇಲೆ ಮನೆಗೆ ಹೋಗಿ ಆಮೇಲೆ ಅವತ್ತಿಂದ ಡ್ಯಾನ್ಸ್ ಇಲ್ದಂಗಾಯ್ತು. ಇದು ಕತೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಅನಂತಣ್ಣನಿಗೆ ಬಂದಿದ್ದು ಪದ್ಮಭೂಷಣ ಬಂದಿದ್ದು ಚಲನಚಿತ್ರರಂಗದಲ್ಲಿ ಕನ್ನಡದ ತಾಯಿ ಮುಖಟಕ್ಕೆ ಒಂದು ಗರಿ ಬಂದಂಗಾಯ್ತು ಅಂತ ನಾನು ಹೆಮ್ಮೆಯಿಂದ ಇಷ್ಟಪಡ್ತೀನಿ. ಅದೇ ತರ ಇನ್ನೊಬ್ಬ ಸಹೋದರ ಅಂದ್ರೆ ನನ್ನ ಆತ್ಮೀಯ ಅಂದ್ರೆ ನೀವು ನಂಬರ್ ಹೇಳಿದ್ರೆ ಹೆಚ್ಚು ಕಮ್ಮಿ 65-70 ವರ್ಷದಿಂದ ಒಂದೇ ರಸ್ತೆಯಲ್ಲಿ ಜೀವನ ಮಾಡಿದ್ವಿ ನಾವು. ಶಾಲೆಗೆ ಹೋದರು ನಾವು. ಹಂಗಾಗಿ ಹಾಸನ ರಘು ಬಗ್ಗೆ ಎಷ್ಟು ಹೇಳಿದ್ರು ಸಹಿತ ನನಗೆ ಹೃದಯ ತುಂಬಿ ಬರುತ್ತೆ. ಹಂಗಾಗಿ ಅವ್ರಿಗೆ ಪದ್ಮಶ್ರೀ ಬಂದಿರೋದು ಕನ್ನಡದ ಮುಕ್ಕಟಕ್ಕೆ ಇನ್ನೊಂದು ಗರಿ ಬಂದಂಗೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಕೊನೆಯದಾಗ ಒಂದು ವಿಷಯ ಹೇಳ್ತೀನಿ. ಇನ್ನೊಂದು ಪ್ರಶಸ್ತಿ ಏನಾದರೂ ಇದ್ದಿದ್ರೆ ಅದನ್ನು ನಾವು ಬಾರಿ ಕೊಡ್ಬೇಕಾಗಿತ್ತು. ಯಾಕೆಂದ್ರೆ ಯಾಕೆ ಕೊಡ್ಬೇಕು ಅನ್ನೋದಕ್ಕೆ ಒಂದೇ ಒಂದು ಪ್ರಶ್ನೆ, ಒಂದು ಮಾತನ್ನು ಮುಗಿಸ್ಬಿಡ್ತೀನಿ. ಸರ್ವಜ್ಞ ಒಂದು ಒಳ್ಳೆ ಮಾತು ಹೇಳ್ತಾನೆ, ಅಂಗನೆಯ ರೊಲಿಯುವುದು, ಬಂಗಾರ ದೊರೆಯುವುದು, ಸಂಗ್ರಾಮದಲ್ಲಿ ಗೆಲ್ಲುವುದು, ಇವ 3 ಸಂಗಯ್ಯನೊಲ್ಬೇಕಾಂದು ಸರ್ವಜ್ಞ. ಅಂಗನೆಯೊಲಿಯುವುದು ಯಾರಿಗೆ? ಮಿಲನ್ ಪಾತ್ರ ಮಾಡೋ ನಮ್ಮಂತ ನನ್ನ ಮಕ್ಕಳಿಗೆ ಒಲಿತಾರೆ, ದೇವರಣೆಗಿಲ್ಲ. ಅನಂತಣ್ಣನ ನೋಡ್ರಿ, ಕೈ ಹಾಕೊಂಡ್ರಿ ಇವತ್ತು ಅನಂತನಾಗರ್ ಕಟ್ಟೆ ಇದ್ದಂಗೆ ಇದ್ದಾರೆ. ಹಂಗಾಗಿ ಅವ್ರದ್ದು ಏನು ಅಂತಂದ್ರೆ ನಾನು ನೋಡಿದ ಮಟ್ಟಿಗೆ ಎಷ್ಟು ಚೆನ್ನಾಗಿ ಅವ್ರ ಆರೋಗ್ಯನ ಕಾಪಾಡ್ಕೊಂಡಿದ್ದಾರೆ. ಕೊನೆಗೆ ಹೇಳ್ತೀನಿ ಇದ್ದಿದ್ದೆ, ಆ ಸಮಯ ಬಂತು ಹೇಳ್ತೀನಿ. ಕೊನೆ ಅಂತಂದ್ರೆ ಏನು ಅಂದ್ರೆ ಇಲ್ಲಿಂದ ಅಲ್ಲಿವರೆಗೂ ದೊಡ್ಡದಾಗಿ ಒಂದು ಜಾಗ. ನಾನು ನನ್ನ ರೂಮ್ ಮುಂದೆ ಕೂತಿದ್ದೆ, ಅಣ್ಣ ಓಡಾಡ್ತಾ ಇದ್ರು ಕ್ಲೀನ್ ಆಗಿ, ವಾಕಿಂಗ್ ಮಾಡ್ತಾ ಇದ್ದಾರೆ. ಶೂಟಿಂಗ್ ಮುಗಿಸಿ 7 ಗಂಟೆಗೆ ಜಯ ಜಗದೀಶ್ ಪಿಕ್ಚರ್ ಯಾವ್ದು ಅಂತ ಗೊತ್ತಿಲ್ಲ, ಪಾತ್ರ ಮಾಡ್ತೀವಿ ಅಷ್ಟೇ, ಗೊತ್ತಿರಲ್ಲ ಹೆಸರು. ಹಂಗಾಗಿ ಓಡಾಡ್ತಾ ಇದ್ರು. ಓಡಾಡ್ತಾ ಏನು ಅನಂತಣ್ಣ ಹಿಂಗ್ ಓಡಾಡ್ತಾರೆ, ಅಲ್ಲಿ ಏನೋ ಮುಚ್ಚಿಟ್ಟಿದಾರಲ್ಲ ಅಂತ ಹೋಗಿ ಅವ್ರೆಲ್ಲರೂ ಕೆಳಗಡೆ ಹೋದಾಗ ನಾವು ಅಷ್ಟೇರಲ್ಲಿದ್ವಿ. ಹೋಗಿ ನೋಡಿದೆ, ಅಣ್ಣನ ಫೇವರೇಟ್ ಡ್ರಿಂಕ್ಸ್ ಅಂದ್ರೆ ಪೀಟರ್ ಸ್ಕಾಟ್. ಅದ್ ಯಾಕೋ ಏನೋ ಬೋಳಿ ಮಗ ನನಗೆ ಅದನ್ನ ಪೀಟರ್ ಸ್ಕಾಟ್ ಬಾಟಲ್ ನೋಡಿದ್ರೆ ಅನಂತಣ್ಣನೇ ಕಣ್ ಮುಂದೆ ಅದ್ ಯಾಕೋ ಏನೋ ಗೊತ್ತಿಲ್ಲ. ಹಂಗಾಗಿ ಬಾಬಿ ಪರ್ಮಿಷನ್ ತಗೊಂಡು ನಾನು ತಗೊಂಬಂದಿದ್ದೀನಿ ಒಂದು ಕೊಡೋಣ ಅಂತ. ಯಾಕಂದ್ರೆ 50 ವರ್ಷದ ಹಿಂದೆ ಕಲೆಕ್ಟ್ ಮಾಡಿರೋದು. ಹಂಗಾಗಿ ಇನ್ನೊಂದು ಅವ್ರಿಗೆ ಯಾಕೆ ಪ್ರಶಸ್ತಿ ಕೊಡ್ಬೇಕು ಅಂದ್ರೆ ಇಂಥ ಒಬ್ಬ ಸುಂದರನ ಕಾಯೋದಿದೆಯಲ್ರಿ, ಅವ್ರಿಗೆ ಅಟ್ಲೀಸ್ಟ್ ಒಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು ಅನ್ನೋದೇ ನಮ್ಮೆಲ್ಲರ ಶುಭ ಹಾರೈಕೆ. ನಮ್ಮ ಮಾತನ್ನ ನೀವು ಕೇಳಿದ್ದಕ್ಕೆ ಅತ್ಯಂತ ಧನ್ಯವಾದಗಳು. ಒಳ್ಳೆಯದಾಗಿ. ನಮಸ್ಕಾರ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.